ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ದಿನದ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಕೂಡ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಸೊ ಇವತ್ತಿನ ಸ್ಪೆಷಲ್ ಡೇ ಏನಪ್ಪ ಅಂತ ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಸ್ಪೆಷಲ್ ಅಷ್ಟು ಹೆಸ್ರಿಗೆ ಮಾತ್ರ, ಸೊ ಇನ್ನೇನಿಲ್ಲ. ಸೊ ಬೆಳಗ್ಗೆ ಟಿಫನ್ ಮಾಡಿಕ್ಕಿದ್ದೀನಿ, ಟೊಮೊಟೊ ಬಾತ್ ತಿನ್ನಬೇಕಷ್ಟೇ ಪೂಜೆ ಮಾಡಿ. ಅವರೆಲ್ಲೋ ಈಚೆ ಹೋಗಿದ್ದಾರೆ, ಹೊಲದ ಹತ್ರ ಹೋಗಿದ್ದಾರೆ. ಹಾಗಾಗಿ ಇವತ್ತಿನ ಪ್ಲ್ಯಾನ್ಸ್ ಏನು ಏನು ಐಡಿಯಾ ಇಲ್ಲ. ಸೊ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ. ಹಾಗಾಗಿ ಸಣ್ಣ ಸಣ್ಣ ಕ್ಯಾಪ್ಚರನ್ನು ಮಾಡ್ತೀನಿ. ಒಂದು 2-3 ಐಡಿಯಾ ಇದೆ, ನೋಡೋಣ ಅದಾಗುತ್ತೋ ಇಲ್ವೋ ಗೊತ್ತಿಲ್ವಲ್ಲ. ಹಾಗಾಗಿ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮೊದಲು ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಟಿಫನ್ ಕೂಡ ಮುಗಿಸೋಣ ಪೂಜೆ ಮಾಡಿ. ಹಾಗೆ ಇನ್ನು ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಕೊನೆಯವರೆಗೂ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಪೂಜೆ ಮಾಡೋಣ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಾನು ಒಂದು ವಿಡಿಯೋ ಹಾಕಿದ್ನಲ್ಲ, ಫಸ್ಟ್ ಡೇ ಆಫ್ ಮೈ ಟೈಲರಿಂಗ್ ಕ್ಲಾಸ್ ಅಂತ. ಅದರಲ್ಲಿ ಹೇಳಿದ್ನಲ್ಲ, ನಾನು ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಕೂಡ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹುಡುಕ್ತಾ ಇದ್ದೀನಿ ಆಡಿಟೋರಿಯಮ್ನ ಅಂತ. ಸೊ ಹಾಗಾಗಿ ಒಂದು 3 ಆಡಿಟೋರಿಯಮ್ನ ನಾನು ಹುಡುಕಿದ್ದೀನಿ. ಸೊ ಎಲ್ಲ ನಮ್ಮ ರಿಯಲ್ ಹತ್ತತ್ರ ಇರೋ ಅಂಥದ್ದೇ. ಸೊ ಅದರಲ್ಲಿ ಒಬ್ಬರು ನನ್ನ ಕರೆದಿದ್ದಾರೆ, ಒಂದು ಸತಿ ಬನ್ನಿ ನೋಡಿ, ನಿಮ್ಗೆ ಹತ್ರ ಆಗುತ್ತಾ ದೂರ ಆಗುತ್ತಾ, ಅಮೌಂಟು ಎಲ್ಲ ಪ್ರತಿಯೊಂದೂ ನಾವು ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅವ್ರ ಪ್ರೊಫೈಲೆಲ್ಲ ನೋಡಿದೆ, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗೂ ಕೂಡ ಹತ್ರ ಆಯಿತು ಅಂತಲೂ ಅನ್ನಿಸ್ತು. ಹಾಗಾಗಿ ಅವ್ರು ಇವತ್ತು ಬರೋಕ್ಕೆ ಹೇಳಿದ್ದಾರೆ. ಹೋಗ್ಬಿಟ್ಟು ನೋಡಿಕೊಂಡು, ಸೊ ಆಡಿಟೋರಿಯಮ್ ಎಲ್ಲ ನೋಡಿಕೊಂಡು, ಓಕೆ ಆಮೇಲೆ ಅಮೌಂಟು ಮತ್ತು ಅವರೇನೇನು ಅಂದರೆ ಮೆಟೀರಿಯಲ್ಸ್ ಏನೇನು ಕೊಡ್ತಾರೆ, ಮೇಕಪ್ ಪ್ರಾಡಕ್ಟ್ಸ್ಗಳು ಏನೇನು ಕೊಡ್ತಾರೆ, ಇದನ್ನೆಲ್ಲ ತಿಳ್ಕೊಂಡು ಬರೋಣ. ಅವರೇನಾದರೂ ಓಕೆ ನನಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು ಅಂದರೆ ಸೊ ಅಡ್ವಾನ್ಸ್ ಥರ ಕೊಡಬೇಕು. ಹಾಗಾಗಿ ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಡ್ವಾನ್ಸ್ ಅನ್ನೋದು ಒಂದು ತಲೆಯಲ್ಲಿದೆ, ಯಾಕಂದರೆ ನಾನು ಹೇಳೋ ಅಮೌಂಟು ಅವ್ರು ಹೇಳೋ ಅಮೌಂಟ್ ಎಷ್ಟಿರುತ್ತೆ ಡಿಫ್ರೆನ್ಸ್ ಅಂತ ನಂಗೆ ಗೊತ್ತಿಲ್ವಲ್ಲ. ಹಾಗಾಗಿ ಅದ್ರ ತಿಳ್ಕೊಂಡು ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗ್ತಾಯಿದ್ದೀನಿ. ಅವ್ರು ಇವತ್ತೇ ಬರೋಕ್ಕೆ ಹೇಳಿದರು. ಇನ್ನೇನು ಮಾಡೋದು, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ. ಯಾಕಂದರೆ ಇವತ್ತು ಟೈಲರಿಂಗ್ ಕ್ಲಾಸ್ ಕೂಡ ರಜಾ ಹಾಕಿದ್ದೆ ನಾನು. ಹೇಗೋ ರಜಾ ಹಾಕಿದ್ದೀನಲ್ಲ, ಹೋಗಿ ಕೇಳ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ, ರೆಡಿ ಆಗ್ತೀನಿ. ಅದೇ ಫುಲ್ಲು ಶೆಕೆ ಫುಲ್ ಸ್ವೆಟ್ ಆಗ್ತಾನೇ ಇದ್ದೀನಿ. ಓಕೆ ಇವಾಗ ಹೋಗೋಣ, ಟೈಮ್ ಆಗಿದೆ ಆಲ್ರೆಡಿ. ಇನ್ನು ತಿರ್ಗಾ ಬರಬೇಕು, ಅಡುಗೆ ಮಾಡಬೇಕು. ಸೊ ಹಾಗಾಗಿ ಹೋಗ್ತೀನಿ. ಯಾವುದು ಏನು ಎತ್ತ ಅಂತ ಆದರೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ, ಓಕೆ ಅಲ್ಲ? ಬನ್ನಿ ಹೋಗೋಣ. ನಾವು ಆಡಿಟೋರಿಯಂಗೆ ರೀಚ್ ಆಗೋ ಅಷ್ಟೊತ್ತಿಗೆ ನಮ್ಮ ಮದುವೆ ಒಂದಿಷ್ಟು ಕ್ಷಣಗಳನ್ನ ನಾನು ಫೋಟೋಸ್ಗಳನ್ನ ಹಾಕಿದ್ದೀನಿ. ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗೋಣ. ನೋಡಿದ್ರಲ್ವಾ ಫೋಟೋಸ್ಗಳನ್ನ? ನಿಮ್ಗೆ ಯಾವ ಫೋಟೋಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾವು ಕೂಡ ಆಡಿಟೋರಿಯಮ್ಗೆ ರೀಚ್ ಆದಮೇಲೆ ಅವ್ರ ಜೊತೆ ಕಂಪ್ಲೀಟ್ ಒಂದು 1 and 2 hours ಗಂಟನೂ ನಾವು ಡಿಸ್ಕಷನ್ ಮಾಡಿ, ಆ ನಂತರ ಫಾರ್ಮ್ ಏನಿರುತ್ತೆ ಅದನ್ನು ಫಿಲಪ್ ಮಾಡಿ ಅಡ್ವಾನ್ಸ್ ಕೂಡ ಪೇ ಮಾಡಿ ಬಂದ್ವಿ. ನನಗಂತೂ ತುಂಬ ದಿವಸದ ಕನಸು ನನಸಾಯಿತು ಇವತ್ತು ಅಡ್ವಾನ್ಸ್ ಕೊಟ್ಟು ಬಂದಿರೋದಕ್ಕೆ. ಅಷ್ಟು ಖುಷಿ ಆಗ್ತದೆ. ಅದು ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸನೇ ಆಗ್ತದೆ. ಆ್ಯಂಡ್ ನನಗೆ ಅದು ಲೈಫ್ ಟೈಮ್ ಮರೆಯೋದಕ್ಕೂ ಕೂಡ ಆಗಲ್ಲ ಅದು. ಸೊ ಮನೆಗೆ ಬಂದ್ವಿ,
ಊಟ ಎಲ್ಲ ಆಯಿತು. ತುಂಬ ಲೇಟ್ ಆಗಿಬಿಟ್ಟಿತ್ತಲ್ವ, ಸೊ ನೋಡ್ಬೋದು 4 ಗಂಟೆ ಆಗಿದೆ. ಹಾಗಾಗಿ ಊಟ ಮಾಡಿಬಿಟ್ಟು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಹೋಗಿದ್ದ ಕೆಲಸ ಕೂಡ ಆಯಿತು. ನಾನು ತುಂಬ ದಿವಸದಿಂದ ಆಡಿಟೋರಿಯಮ್ನ ಸರ್ಚ್ ಮಾಡ್ತಾನೆ ಇದ್ದೆ. ಆ್ಯಂಡ್ ಅಮೌಂಟು ಎಲ್ಲ ಪ್ರತಿಯೊಂದು ನನಗೆ ಅಡ್ಜಸ್ಟ್ ಆಗಬೇಕಾಯಿತು. ಏನೇನಪ್ಪ ಅಂದರೆ ಅಮೌಂಟು, ಆಮೇಲೆ ಹೋಗಿ ಬರೋದಕ್ಕೆ. ಸೊ ಇದೆರಡು ಮೇನ್ ಅಲ್ವಾ, ನಾವು ಹೋಗಿ ಬರೋದಕ್ಕೆ. ಹಾಗೆ ಅಮೌಂಟ್ ಎಷ್ಟು ನಮಗೆ ಬೇಕು, ಯಾವ ಥರ ಕಳಿಸ್ಕೊಡ್ತಾರೆ, ಈ ಥರದ್ದೆಲ್ಲ ಬೇಕಾಗಿತ್ತು ನನಗೆ. ಹಾಗಾಗಿ ನಾನು ಸರ್ಚ್ ಮಾಡ್ತಾನೆ ಇದ್ದೆ. ತುಂಬ ದೂರ ಎಲ್ಲ ಇತ್ತು ಪ್ರೊಫೆಷ್ನಲ್ದು. ಹಾಗಾಗಿ ನನಗೆ ಇವ್ರದ್ದು ಒಂದು ನಾನು ಚೆಕ್ ಮಾಡಿದಾಗ ಇತ್ತು. ಸೊ ಅವ್ರು ಕರೆದಿದ್ರು, ಹೋದೆ ಆ್ಯಂಡ್ ನೋಡಿದೆ, ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ಅವ್ರು ಕೂಡ ತುಂಬ ಚೆನ್ನಾಗಿ ನಮ್ಮ ಹತ್ರ ಕಾನ್ವರ್ಸೇಷನ್ ಮಾಡಿದ್ರು, ಮಾತಾಡಿದ್ರು. ಹೇಗೆಲ್ಲ ಇರುತ್ತೆ, ಯಾವ ಥರ ಪ್ರಾಕ್ಟೀಸ್ ಮಾಡೋದು, ಅಂದರೆ ಯಾವ ಥರ ನಮ್ಮ ಒಂದು ಡೆವಲಪ್ ನಾವು ಹೇಗೆ ಮಾಡ್ಕೊಬೇಕು ಮೇಕಪ್ ಇದ್ದರೆ ಅಲ್ಲಿ, ಕೆಲವೊಂದಿಷ್ಟನ್ನ ಹೇಳಿದರು. ಹಾಗೆ ನಾನೇನಂದರೆ ಇವಾಗ ಟೈಲರಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿಬಿಟ್ಟಿದ್ನಲ್ವ, 1 ಮಂತ್ ಆಲ್ರೆಡಿ ಅಮೌಂಟ್ ಕೊಟ್ಬಿಟ್ಟಿದ್ನಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಮಂತಿಂದ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಯಾಕಂದರೆ ಸೀಟ್ಗಳದ್ದು ಬುಕ್ ಮಾಡ್ಕೊಬೇಕು ನಾವು. ಹಾಗಾಗಿ ಅವ್ರದ್ದು ಬೋಟಿಕ್ ಕೂಡ ಇದೆ, ಬೋಟಿಕ್ದು ಕೂಡ ಇದೆ, ಹಾಗೆ ಮೇಕಪ್ದು ಕೂಡ ಎರಡೂ ಇದೆ ಅವ್ರದ್ರಲ್ಲಿ. ಹಾಗಾಗಿ ಬುಕ್ ಮಾಡಿಕೊಂಡ್ರೆ ನಮಗೂ ಕೂಡ ಒಳ್ಳೆಯದು. ಯಾಕಂದರೆ ಮುಂದೆ ಸೀಟ್ ಇಲ್ಲ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತೇ ಬುಕ್ ಮಾಡಿದ್ವಿ. ಅವ್ರಿಗೆ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು 5,000 ರೂಪಾಯಿ ಕೂಡ ಕೊಟ್ಬಿಟ್ಟು, ಅವರು ಕೂಡ ನಮಗೊಂದು ಫಾರ್ಮ್ ಕೊಡ್ತಾರಲ್ವ, ಇದರಲ್ಲಿ ಇದನ್ನಾಯಿತು. ಇನ್ನು ಮಿಕ್ಕಿದ್ದು ಎಷ್ಟು ಅಮೌಂಟ್ ಕೊಡಬೇಕು, ಯಾವ ಥರ ಕಟ್ಟಬೇಕು ಅದನ್ನು ಅಂತ ಎಲ್ಲ ಕೂಡ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು ನನಗಂತೂ. ಯಾಕಂದರೆ ತುಂಬ ದಿವಸದಿಂದ ಅಂದ್ಕೊಂಡಿದ್ದಂಥದ್ದು ಇದು ಡಿಲೇ ಮಾಡ್ಕೊಂಡು ಬರ್ತಾಯಿದ್ದೆ. ಇವಾಗ ಫೈನಲಿ ನನಗೆ ಹತ್ರ ಆಗುವಂಥದ್ದು ಆ್ಯಂಡ್ ಚೆನ್ನಾಗಿ ಕಾನ್ವರ್ಸೇಷನ್. ಯಾಕಂದರೆ ಮೊದಲು ಬೇಕಾಗಿರೋದೆ ನಮಗೆ ಅವ್ರು ನಮ್ಮ ಹತ್ರ ಯಾವ ಥರ ಮಾತಾಡ್ತಾರೆ, ಯಾವ ಥರ ನಮಗೆ ನಾಲೆಡ್ಜ್ ಯಾವ ಥರ ಕೊಡ್ತಾರೆ, ಮೇಕಪ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಅದ್ರ ಯಾವ ಥರ ಕೊಡ್ತಾರೆ ಅನ್ನೋದು ನಮಗೆ ಬೇಕಾಗಿರೋದಲ್ವ. ಹಾಗಾಗಿ ಆ್ಯಂಡ್ ಇವತ್ತು ಹೋದಾಗ ಅವ್ರು ನಮ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ತುಂಬ ಡೀಟೇಲಿಂಗಾಗಿ ಕೂಡ ಹೇಳಿದ್ರು ಯಾವ ಥರ ಇರುತ್ತೆ. ಯಾಕಂದರೆ ನಾವು ಫೋನಲ್ಲಿ ಮಾತ್ರ ರೆಫರ್ ಮಾಡ್ತಾ ಇದ್ದಾಗ ನಮ್ಗೆ ಹೇಳ್ತಾರೆ ಇದ್ರೆ 45,000 50,000 ಕೊಟ್ಬಿಟ್ರೆ ಹಿಂಗೆ ಆಗ್ಬಿಡುತ್ತೆ ಅಂತ. ಆದರೆ ಯಾವ ಥರ ಆಗುತ್ತೆ, ಯಾವುದ್ಯಾವ್ದಕ್ಕೆ ಅವರು ಖರ್ಚು ಮಾಡ್ತಾರೆ, ಯಾವುದ್ಯಾವ್ದಕ್ಕೆ ಡಿವೈಡ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಡೀಟೇಲಾಗಿ ಹೇಳಿದ್ರು ಇವರು. ಹೆಂಗೆ ಎಷ್ಟೆಷ್ಟಕ್ಕೆ ಏನೇನು. ಸೊ ಮೇಕಪ್ಪಲ್ಲಿ ಯಾವ್ಯಾವ ಥರ ಡಿವೈಡ್ ಮಾಡಿ ಅವರು 45,000 ತೊಗೊತಾರೆ, 60,000 ತೊಗೊತಾರೆ ಅಂತಲೂ ನಮಗೆ ಹೇಳಿದ್ರು. ಸೊ ಆವಾಗಲೇ ನನಗೆ ಅರ್ಥ ಆಗಿದೆ ಈ ಥರ ಎಲ್ಲ ಇರುತ್ತೆ ಅಂತ. ಸೊ ಅವರು ಕೂಡ ಒಂದು ರೆಕಮೆಂಡ್ ಮಾಡಿದರು. ಫುಲ್ಲು ಸೆಟ್ ಅವರೇ ಕೊಡ್ತಾರೆ, ಅಂದರೆ ಹೇರ್ದಾಗಿರ್ಬೋದು, ಮೇಕಪ್ದಾಗಿರ್ಬೋದು ಎಲ್ಲ ಒಂದೇ ಸೆಟ್ ಕೊಡ್ತೀವಿ ಅಂತಲೂ ಹೇಳಿದರು. ಅದು ಜಾಸ್ತಿ ಆಗುತ್ತೆ ಅಮೌಂಟು, ಇದು ಸ್ವಲ್ಪ ಕಮ್ಮಿ ಆಗುತ್ತೆ ಅಮೌಂಟು ಅಷ್ಟೇ. ಎರಡು ಥರ ಆಪ್ಷನ್ ಇರುತ್ತೆ, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಸೊ ನನಗೆ ಏನು ಬೇಕಾಗಿರಲಿಲ್ಲ, ಯಾಕಂದರೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲನೂ ಇದೆ. ಇವಾಗ ಇರೋದನ್ನು ಚೆನ್ನಾಗಿ ಇನ್ನೂ ಕಲಿತು ಆಮೇಲೆ ಬೇಕಾದ್ರೆ ಅದು ಹಾಳಾದ್ಮೇಲೆ ಬೇಕಾದ್ರೆ ಚೆನ್ನಾಗಿರೋ ಬ್ರ್ಯಾಂಡೆಡ್ದೇ ತೊಗೊಳ್ಳೋಣ ಅನ್ನೋದು ನನ್ನ ಒಂದು ಮೈಂಡಲ್ಲಿ. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಸಾಕು, ಇಲ್ಲ ಪರವಾಗಿಲ್ಲ ನನಗೆ ಸಾಕು, ಇದು ಬಂದರೆ ನಾನು ನೆಕ್ಸ್ಟು ಬೇರೆ 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 ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡು ಆಮೇಲೆ ನಾನು ಮಾಡ್ಕೊಳ್ತೀನಿ, ಅದನ್ನೆಲ್ಲ ತೊಗೊಳ್ತೀನಿ ಅಂತಂದರೆ ಸರಿ ಓಕೆ ಅಂತಲೇ ಅಂದರು. ಆ್ಯಂಡ್ ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತಲೂ ಕೂಡ ಅವ್ರಿಗೆ ಹೇಳಿದೆ. ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ಅಂತೆ ನಂದ. ಆವಾಗ ಹೇಳಿದ್ರು, ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ ಅಂತಲೂ ಕೂಡ ಹೇಳಿದರು. ತುಂಬ ಖುಷಿಯಾಯಿತು. ಹಾಗೆ ಅಲ್ಲಿ ಬೋಟಿಕ್ ಹೇಳ್ಕೊಡ್ತಾರಲ್ವ, ಅವರು ಕೂಡ ಹೇಳಿದರು, ನಾನು ನೋಡಿದ್ದೀನಿ ನಿಮ್ಮದು ಅಂತಲೂ ಹೇಳಿದರು. ತುಂಬ ಖುಷಿಯಾಯಿತು. ನಂದು ಕೂಡ ಅವ್ರು ನೋಡಿದ್ದಾರೆ ಅಂತ ಹೇಳಿದ ತಕ್ಷಣ ಖುಷಿಯಾಯಿತು. ಸೊ ಅವರು ಜಾಯ್ನ್ ಆಗಿ ಅಂತಲೂ ಹೇಳಿದರು. ಹಾಗಾಗಿ ನೆಕ್ಸ್ಟ್ ಮಂತಿಂದ ಇನ್ನು ನನ್ನ ಒಂದು ಹೊಸ ಕನಸಿಗೆ ಕಾಲಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮಂತಿಂದ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ವೀಡಿಯೋಸ್ ಬರುತ್ತೆ. ಇವಾಗ ಸದ್ಯಕ್ಕೆ ಟೈಲರಿಂಗ್ ಮಾತ್ರ ಯೋಚನೆ ಮಾಡ್ತಾಯಿದ್ದೀನಿ ಅಷ್ಟೇ. ಟೈಲರಿಂಗ್ದು ಏನಂದರೆ ನಾನು ಮೇನ್ ಬ್ಲೌಸ್ ಹಾಗೆ ಡ್ರೆಸ್ ಇದೆರಡು. ಯಾಕಂದರೆ ನನಗೆ ನಮ್ಮಮ್ಮಂಗೆ ಈ ಥರ ಹೊಲ್ಕೊಡೋದಕ್ಕೆ ಮಾತ್ರ. ಯಾಕಂದರೆ ನನಗೆ ಬೇರೆಯವ್ರಿಗೆಲ್ಲ ಮುಂದೆ ನೋಡೋಣ, ಅದೇ ಒಂದು ಏನಾದರೂ ಮಾಡೋ ಥರ ಆದರೂ ಆಗ್ಬೋದು, ಮುಂದೆ ನೋಡೋಣ. ಇವಾಗ ಸದ್ಯಕ್ಕೆ ನಾನು ಏನೇನು ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಮಾಡಬೇಕು ಅಷ್ಟೇ. ಸೊ ಇವಾಗ ಅಡುಗೆ ಏನಿಲ್ಲ, ಎಲ್ಲ ಖಾಲಿಯಾಗಿದೆ. ಬಟ್ಟೆ ಒಗಿಬೇಕು, ಮಿಷಿನ್ಗೆ ಹಾಕ್ತೀನಿ. ಅದನ್ನು ಹಾಕ್ಬಿಟ್ಟು ಆಮೇಲೆ ನೈಟ್ ಅಡುಗೆಗೆ ಏನಾದರೂ ರೆಡಿ ಮಾಡೋದು ಅಷ್ಟೇ. ಮಳೆಯಿಂದ ತಿರ್ಗಾ ನಾನು ಕ್ಲಾಸ್ಗೆ ಹೋಗ್ಬೇಕಾಗಿತ್ತಲ್ವಾ, ಹಾಗಾಗಿ ಇವತ್ತೇ ಬಟ್ಟೆಗಳ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೆ. ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು. ಹೇಗೋ ಸರ್ಕಸ್ ಮಾಡಿ ಹಾಕಿದ್ದೆ. ನಾನು ಕೂಡ ಅಲ್ಲೇ ಕುತ್ಕೊಂಡಿದ್ದೆ, ಯಾಕಂದರೆ ಸ್ವಲ್ಪ ತಣ್ಣಗಿರುತ್ತೆ, ಅಲ್ಲಿ ಗಾಳಿ ಎಲ್ಲ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿದ್ದೆ. ಮರಗಳೆಲ್ಲ ಇದೆಯಲ್ವ ಸುತ್ತ, ಗಾಳಿ ಅಂತೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ. ಹಾಗೆ ನನಗಿನ್ನ ಕ್ಲಾಸಸ್ಗೆ ಹೋಗ್ಬಿಟ್ರೆ ನಂಗೆ ದಿನ ಹಿಂಗಾಗ್ಬಿಟ್ಟಿದೆ ಅಂದರೆ, ಇವಾಗ ಬೆಳಗ್ಗೆ ಎದ್ದೇಳು, ಕೆಲಸ ಮಾಡು, ಅಡುಗೆ ಮಾಡಿಬಿಟ್ಟು ತಿರ್ಗಾ ಕ್ಲಾಸ್ಗೆ ಹೋಗು, ತಿರ್ಗಾ ಅಲ್ಲಿಂದ ಬಾ, ಕ್ರೋಶ ಹಾಕು, ಬಟ್ಟೆ ಒಗೆಯೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸಂಡೇ ಒಗೆಯೋಣ ಅಂತ ಅಂದ್ಕೊಂಡು ಇನ್ನೂ ಜಾಸ್ತಿ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಇವತ್ತೇ ಇದ್ದೀನಲ್ಲ ಅಂತ ಹಾಕಿದೆ.
ಬಟ್ಟೆ ಎಲ್ಲ ಒಗ್ದಿದ್ದಾಯಿತು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಆವಾಗಿಂದ ಬಟ್ಟೆ ಒಗೆಯೋದೇ ಆಯಿತು. ಯಾಕಂದರೆ ಕರೆಂಟ್ ಇರಲಿಲ್ಲ, ಹಾಗಾಗಿ ಹೋಗಿ ಬಂದು ಮಾಡ್ತಾಯಿತ್ತು. ಏನೇನೋ ಅಡುಗೆ ಮಾಡಬೇಕು ಅಂತ ಇದ್ದೆ. ಈ ಕರೆಂಟಿಂದ ಮೂಡೇ ಹೊರ್ಟೋಯ್ತು ಅಡುಗೆ ಮಾಡೋದು. ಅಂದರೆ ಮಳೆ ಬರೋಂಗಾಗಿತ್ತಾ, ಸಿಡ್ಲು ಗುಡುಗು ಎಲ್ಲ ಬರ್ತಾಯಿತ್ತು. ಎಲ್ಲಿ ಮಳೇಲಿ ಬಟ್ಟೆ ಎಲ್ಲ ನೆಂದೋಗ್ಬಿಡ್ತು ಅನ್ನೋದು ಬೇರೆ ನನಗೆ. ಈ ಕರೆಂಟು ಬೇರೆ ಹೋಗಿ ಬಂದು ಬೇರೆ ಮಾಡ್ತಾಯಿತ್ತು. ಆದರೂ ಸುಮ್ಮನೆ ಆಮೇಲೆ ನನಗೆ ಅಂದರೆ ಕ್ಲಾಸಸ್ಗೆಲ್ಲ ಹೋಗ್ಬೇಕಲ್ಲ, ಹೋಗಿರಲಿಲ್ಲ ಅಂದರೆ ಸುಮ್ಮನೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಬಟ್ಟೆ ಅಂದ್ಬಿಟ್ಟು ಒಗೆದು ಹಾಕ್ಬಿಟ್ಟೆ. ಇವಾಗ ಸ್ವಲ್ಪ ಬೆಂಡೆಕಾಯಿ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಗೋಧಿ ದೋಸೆ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳ್ಬೇಕಾದ್ರೆ ಇವತ್ತು ಸ್ಪೆಷಲಾಗಿ ಮಾಡಬೇಕಾಗಿತ್ತು. ಸೊ ಮಾಡಲಿಲ್ಲ. ಅದರಲ್ಲೇನೋ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ಈ ಥರ ಸೆಲೆಬ್ರೇಟ್ ಮಾಡೋದು ಆ ಥರ ಅವ್ರಿಗೂ ಕೂಡ ಇಷ್ಟ ಆಗಲ್ಲ ಅಷ್ಟೊಂದು. ಆದರೂ ಈಚೆ ಹೋಗೋಣ ಅಂತಲೇ ಹೇಳಿದರು ಸಾಯಂಕಾಲ. ಆದರೆ ನಾವು ಅಲ್ಲಿಗೆ ಹೋಗಿದ್ವಲ್ಲ, ಕೋರ್ಸ್ ವಿಚಾರಿಸ್ಕೊಂಬರೋದು, ಅಲ್ಲೇ ಲೇಟ್ ಆಗೋಯಿತು. ಅಲ್ಲೆಲ್ಲ ನೋಡಿಕೊಂಡು ವಿಚಾರಿಸ್ಕೊಂಡು ಬರೋದೇ ಲೇಟ್ ಆಯಿತು. ಹಾಗಾಗಿ ಇನ್ನೇನು ಸಂಜೆ ಬೇರೆ ಮಳೆ ಬೇರೆ ಬರೋಂಗೆ ಆಗ್ಬಿಟ್ಟೈತೆ. ಇನ್ನು ಮಳೇಲಿ ಸಿಗಾಕೊಂಡ್ರೆ ಅದೊಂದು ಬೇರೆ ತೊಂದರೆ ಅಲ್ವಾ. ಹಾಗಾಗಿ ಸುಮ್ಮನಾಗ್ಬಿಟ್ಟೆ. ನಾನು ಏನು ಫೋರ್ಸ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ಇವಾಗ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಊಟ ಮಾಡಿ ಯಾವುದು ಕ್ರೋಶ ಹಾಕೋದು ಯಾವುದೂ ಇಲ್ಲ. ಕ್ರೋಶದು ಡೈಲಿ ನಿಮ್ಗೆ ಆರ್ಡ್ರ್ ಸಿಗುತ್ತಾ, ಎಷ್ಟು ಹಾಕ್ತೀರಾ ಅಂತೆಲ್ಲನೂ ಅದ್ರ ಬಗ್ಗೆನೇ ಕೇಳ್ತಾಯಿದ್ರಿ. ಡಿಸೈನ್ಸ್ ಎಲ್ಲ ಚೆನ್ನಾಗಿ ಹಾಕ್ತಾಯಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರಿ. ಹೌದು, ನನಗೆ ಬಂದು ಅವರೇ ಡಿಸೈನ್ಸ್ಗಳನ್ನ ಒಂದೊಂದು ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಸಿಸ್ಟರ್ ಆಗಬೇಕು ಅವರು, ನನ್ನ ಹಸ್ಬೆಂಡ್ ಕಡೆಯಿಂದ. ಹಾಗಾಗಿ ಅವ್ರು ನನಗೆ ಹೇಳ್ಕೊಡ್ತಾ ಇದ್ದಂಗೆ ನಾನು ಸೀರೆಗಳಿಗೂ ಕೂಡ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಆವಾಗ ನನಗೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಕ್ಯಾಚ್ ಆಗ್ತಾಯಿದೆ. ಹಾಗಾಗಿ ಇವಾಗ ನಾನೇ ಒಂದು ಸಪ್ರೇಟಾಗಿ ಕ್ರೋಶ ಬುಕ್ ಮಾಡ್ಕೊತಾರಲ್ಲ, ಇವಾಗ ಬುಕ್ ಥರ ಮಾಡಿಬಿಟ್ಟು ಅದ್ರ ಮೇಲೆ ಅಮೌಂಟ್ ಹಾಕಿ ಯಾರಾದರೂ ಕೇಳಿದ್ರೆ ಅದನ್ನು ತೋರಿಸಿ ಇದನ್ನು ಮಾಡ್ಬೋದಲ್ಲ, ಆ ಥರ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೋಸ್ಕರ ಇವಾಗ ಅದನ್ನು ಮಾಡಬೇಕು. ನಾನು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಬಿಟ್ಟು ಟೈಮ್ ಸಿಕ್ಕಾಗ ಡಿಸೈನ್ಗಳನ್ನ ಹಾಕಿ ಶೀಟ್ ಬರುತ್ತಲ್ಲ ಅದ್ರ ಮೇಲೆ ಅಂಟಿಸ್ಬೇಕು. ಇಲ್ಲ ಸ್ಟಿಚ್ ಮಾಡೋಂಗಿದ್ರೆ ಸ್ಟಿಚ್ ಮಾಡ್ಬೋದು, ಆ ಥರ ಮಾಡ್ಕೊಳ್ಬೇಕು. ಸೊ ಅದು ನನಗೆ ಹೆಲ್ಪ್ ಆಗುತ್ತೆ. ಆವಾಗ ಆರ್ಡ್ರುಗಳು ನಾನು ತೊಗೊಳ್ಳೋದು, ಡಿಸೈನ್ಸು ತೋರಿಸೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಕ್ರೋಶ ಆರ್ಡ್ರ್ ಯಾವ ಥರ ಎಲ್ಲ ತೊಗೊತೀರಾ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಅಂತಲೂ ಕೇಳಿದ್ರಿ. ಆಮೇಲೆ ಆನ್ಲೈನ್ ಕ್ಲಾಸಸ್ ತೊಗೊಳ್ಳಿ ಅಂತಲೂ ಕೇಳಿದ್ರಿ. ಟೈಮ್ ಬರಲಿ, ಅದಕ್ಕೂ ಆನ್ಲೈನ್ ಕ್ಲಾಸಸ್ ಎಲ್ಲ ತೊಗೊಳ್ಳೋ ಅಷ್ಟು ಟೈಮ್ ಬರಲಿ. ಆವಾಗ ನಾನು ಖಂಡಿತವಾಗ್ಲೂ ಆನ್ಲೈನ್ ಕ್ಲಾಸಸ್ ಎಲ್ಲ ತೊಗೊತೀನಿ. ಇವಾಗ ಸದ್ಯಕ್ಕೆ ನಾನು ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡಬೇಕು, ಇವಾಗ ಕಲಿಬೇಕು ಆ್ಯಂಡ್ ಏನೋ ಒಂದು ಸ್ವಂತವಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅಂತಲೇ ಅಂದ್ಕೊತಾ ಇದ್ದೀನಿ. ಸೊ ಸ್ವಂತವಾಗಿ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ನಾವು 100%, ಅಟ್ಲೀಸ್ಟ್ 100% ಅಲ್ಲ ಅಂದರೂ 99% ಅಷ್ಟು ನಾವು ಕಲಿಬೇಕು ವರ್ಕ್ನ. ನಾವೇನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಆ ವರ್ಕ್ನ ಕಲಿಬೇಕು. ಹಾಗಾಗಿ ನಾನು ಫಸ್ಟ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೇ ಕ್ರೋಶ ಕೂಡ ನಾನು ಡಿಸೈನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ, ಬ್ರೈಡಲ್ ಡಿಸೈನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫ್ರೀ ಟೈಮಲ್ಲಾದರೂ ನಮಗೆ ಆರ್ಡ್ರುಗಳು ಸಿಕ್ಕಿದ್ರೆ ಅದರಲ್ಲೂ ಕೂಡ ಒಂದು ಸ್ಮಾಲ್ ಅಮೌಂಟ್ ಬರುತ್ತೆ. ಅದನ್ನು ಕೂಡಿಕಿದ್ರೇ ಅಲ್ವಾ ನಾವು ಏನಾದರೂ ಒಂದು ಮಾಡೋಕ್ಕಾಗೋದು. ಯಾವುದೋ ಒಂದು ದೊಡ್ಡ ಅಮೌಂಟ್ ಕಾಯೋ ಗಂಟ ಇರೋದಕ್ಕಾಗಲ್ಲ. ಹಾಗಾಗಿ ಇದನ್ನೆಲ್ಲ ಒಂದೊಂದೇ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕಮೆಂಟ್ಸ್ಗಳು ಮಾಡಿದ್ರಿ, ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ, ನೀವು ಮಾಡ್ತಾ ಇರೋದೇ ಕರೆಕ್ಟು. ನಾನು ಕೂಡ ಇದೇ ಥರ ತುಂಬ ಮಾಡ್ತಾಯಿದ್ದೀನಿ, ಕಲಿತಾ ಇದ್ದೀನಿ, ನಾನು ಕೂಡ ಹಾಕ್ತಾಯಿದ್ದೀನಿ. ನಿಮ್ಮನ್ನು ನೋಡಿದ್ರೆ ತುಂಬ ಮೋಟಿವೇಟ್ ಆಗುತ್ತೆ ಅಂತಲೂ ಕಮೆಂಟ್ಸ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಯಾವುದೋ ಒಂದು ಕೆಟ್ಟ ಕಮೆಂಟ್ ಮಧ್ಯೆ ಇದು ನಾನು ನೋಡ್ತೀವಲ್ಲ, ಅವಾಗ ತುಂಬಾ ಖುಷಿ ಆಗುತ್ತೆ. ಅದನ್ನು ಇಗ್ನೋರೇ ಮಾಡಿಬಿಡ್ತೀವಿ ನಾವು. ಅವರೇನೇ ನಮ್ಮ ಬಗ್ಗೆ ಬೈಕೊಂಡ್ರು ಅದನ್ನು ಇಗ್ನೋರ್ ಮಾಡಿ ಒಳ್ಳೆ ಕಮೆಂಟ್ಸ್ ಹಾಕಿರ್ತಾರಲ್ಲ, ಅದನ್ನು ನೋಡಿದ ತಕ್ಷಣ ಏನಾಗುತ್ತೆ, ಕಣ್ಣು ತುಂಬಿ ಬರುತ್ತೆ ಆ ಥರ ಕಮೆಂಟ್ಸ್ಗಳನ್ನ ನೋಡಿದಾಗ. ನೀವು ಮಾಡಿ, ನೀವು ಲೈಫಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದೀರಾ, ಸಕ್ಸಸ್ ಆಗಿ ಅದನ್ನು ನಾವು ನೋಡ್ತೀವಿ ಅಂತೆಲ್ಲ ಕಮೆಂಟ್ಸ್ಗಳು ಮಾಡಿದ್ರಿ. ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ 20 ನಿಮಿಷದ ವೀಡಿಯೋ ನೋಡಿ ಅಷ್ಟು ಮೋಟಿವೇಟ್ ಮಾಡಿ ನಮಗೆ ಕಮೆಂಟ್ಸ್ಗಳನ್ನ ಮಾಡ್ತಿರಲ್ಲ, ಅದಕ್ಕೋಸ್ಕರ ಇವಾಗ ಕ್ವಿಕ್ಕಾಗಿ ಅಡುಗೆ ಮಾಡಿಬಿಡ್ತೀನಿ, ಬನ್ನಿ. ಊಟಕ್ಕೆ ಈಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಸೊ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಡೈರಿ ಮಿಲ್ಕ್ ತೊಗೊಂಬಂದಿದ್ದಾರೆ. ಇವಾಗ ಕೊಟ್ಬಿಟ್ಟು ಹೋದರು. ಇನ್ನೊಂದು ದಿವಸ ಕರ್ಕೊಂಡು ಹೋಗ್ತೀನಿ, ಬೇಜಾರು ಮಾಡ್ಕೊಬೇಡ. ಸೊ ನಮ್ಮ ಯಜಮಾನ್ರ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಸಿಕ್ಕಿದೆ ನೋಡಿ ಇವತ್ತು ನನಗೆ.
ಸೊ ಅವರು ಫಸ್ಟ್ ಟೈಮ್ ಈ ಥರ ಡೈರಿ ಮಿಲ್ಕ್ನ ನನಗೋಸ್ಕರ ತಂದುಕೊಟ್ಟಿರೋದು. ಯಾವತ್ತೂ ತಂದುಕೊಟ್ಟಿಲ್ಲ ಅವರು. ಸ್ವಲ್ಪ ಅವರು ಒಂಥರ ಶೈ ಜಾಸ್ತಿ ಅವ್ರಿಗೆ. ಸೊ ವಿಡಿಯೋ ನಾನು ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರು ಓಡೋಗ್ಬಿಟ್ರು. ಸ್ವಲ್ಪ ನರ್ವಸ್ ಕೂಡ ಆಗ್ತಾರೆ, ಸ್ವಲ್ಪ ಶೈ ಥರ ವಿಡಿಯೋ ಮುಂದೆ ಅಷ್ಟೊಂದು ನನ್ನ ಥರ ಕಾನ್ಫಿಡೆನ್ಸಾಗೂ ಮಾತಾಡಲ್ಲ ಅವರು, ಸ್ವಲ್ಪ ಶೈ ಥರ ಆಗ್ತಾರೆ. ಇವತ್ತಿನ ದಿನ ಮಾತ್ರ ತುಂಬ ಸಿಂಪಲ್ಲಾಗೇ ಇತ್ತು, ಆದರೆ ನನಗೆ ತುಂಬ ಮೆಮೊರಿಯಬಲ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇಷ್ಟಪಟ್ಟಿದ್ದಂಥ ಕೋರ್ಸ್ಗೂ ಕೂಡ ಜಾಯ್ನ್ ಆಗಿದ್ದೀನಿ. ಅದೊಂದು ಒಳ್ಳೆ ಮೆಮೊರಿ ನನಗೆ. ಹಾಗೆ ಇವತ್ತಿನ ದಿನನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪೂರ್ತಿ ವೀಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸರಿನಾ? ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.